ನಮಸ್ಕಾರಗಳು ವೀಕ್ಷಕರೇ. ಇಂದು ಫೆಬ್ರವರಿ 17 ಮಂಗಳವಾರದ ದಿನ. ಭವಿಷ್ಯ ಹೇಗಿರಲಿದೆ ಎಂದು 12 ರಾಶಿಗಳ ಭವಿಷ್ಯ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನಿಮ್ಮ ಅಧಿಪತಿ ಮಂಗಳನ ದಿನವಾದ್ದರಿಂದ ಅತೀವ ಉತ್ಸಾಹವಿರುತ್ತದೆ. ಕಚೇರಿಯಲ್ಲಿ ನೀವು ನೀಡುವ ಸಲಹೆಗಳು ಮುನ್ನಡೆ ಸಿಗಲಿದೆ. ಹೊಸ ಪ್ರಾಜೆಕ್ಟ್ ಆರಂಭಿಸಲು ಇದು ಸಕಾಲ. ಇನ್ನು ಹಣಕಾಸಿನಲ್ಲಿ ಹಳೆಯ ಹೂಡಿಕೆಗಳಿಂದ ಲಾಭ ಬರಲಿದೆ. ಇಂದು ಚಿನ್ನ ಖರೀದಿಸುವ ಯೋಗವಿದೆ. ಆರೋಗ್ಯ ತಲೆನೋವು ಅಥವಾ ಉಷ್ಣಬಾಧೆ ಕಾಡಬಹುದು. ಹೆಚ್ಚು ನೀರು ಕುಡಿಯಿರಿ. ಇದಕ್ಕೆ ಪರಿಹಾರ ಸುಬ್ರಹ್ಮಣ್ಯನ ಅಷ್ಟಕ ಪಠಿಸಿ. ಇನ್ನು ವೃಷಭ ರಾಶಿಯವರೇ, ಸಮಾಧಾನವೇ ಸರ್ವಾರ್ಥ. ಇಂದು ನೀವು ಭಾವನೆಗಳ ಮೇಲೆ ಹತೋಟಿ ಇಟ್ಟುಕೊಳ್ಳಬೇಡಿ. ಹಠಮಾರಿತನ ಇಂದು ನಿಮಗೆ ನಷ್ಟ ತರಬಹುದು. ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆ ನಡೆಯಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ವ್ಯವಹಾರ ಪಾಲುದಾರಿಕೆಯವರೊಂದಿಗೆ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳಿ. ಆರೋಗ್ಯದಲ್ಲಿ ಕುತ್ತಿಗೆ ಅಥವಾ ಬೆನ್ನು ನೋವಿನ ಬಗ್ಗೆ ಎಚ್ಚರವಿರಲಿ. ಇದಕ್ಕೆ ಪರಿಹಾರ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ. ಇಂದು ನೀವು ಶುಭ ದಿನದಿಂದ ಆರಂಭಿಸಿ. ಇನ್ನು ಮಿಥುನ ರಾಶಿ, ಬರವಣಿಗೆ ಮತ್ತು ಬುದ್ಧಿ. ಮಿಥುನ ರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳು ಹೊಳೆಯುತ್ತವೆ. ನಿಮ್ಮ ಮಾತಿನ ಚಾತುರ್ಯದಿಂದ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಿರಿ. ಶಿಕ್ಷಣ ಸಂಶೋಧನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಯಶಸ್ಸು ಸಿಗಲಿದೆ. ವಿದೇಶಿ ಯೋಗ. ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡುತ್ತಿದ್ದವರು ಇಂದು ಶುಭ ಸುದ್ದಿ ಕೇಳುವಿರಿ. ಇದಕ್ಕೆ ಪರಿಹಾರ ಬಡವರಿಗೆ ಹಸಿರು ಬಟ್ಟೆ ಅಥವಾ ಹೆಸರು ಬೇಳೆ ದಾನ ಮಾಡಿ. ಇನ್ನು ಕರ್ಕಟಕ ರಾಶಿ, ಶಾಂತಿ ಮತ್ತು ಮೌನವೇ ಇವರ ಉತ್ತರ. ಕರ್ಕಟಕ ರಾಶಿಯವರು ಇಂದು ಮಾನಸಿಕವಾಗಿ ಸ್ವಲ್ಪ ಗೊಂದಲದಲ್ಲಿರಬಹುದು. ಅನವಶ್ಯಕ ಭಯ ಬೇಡ. ಕೆಲಸದಲ್ಲಿ ಸಹೋದ್ಯೋಗಿಗಳು ನಿಮ್ಮನ್ನು ಕಾಲೆಳೆಯಬಹುದು, ಆದರೆ ಮೌನವೇ ನಿಮಗೆ ಶಕ್ತಿಯಾಗುತ್ತದೆ. ಹಣಕಾಸು ವಿಚಾರದಲ್ಲಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಆನ್ಲೈನ್ ಶಾಪಿಂಗ್ ಮಾಡುವಾಗ ಎಚ್ಚರ. ಪರಿಹಾರ ಇದಕ್ಕೆ ಚಂದ್ರಮೌಳೀಶ್ವರವನ್ನು ಧ್ಯಾನಿಸಿ. ಇನ್ನು ಸಿಂಹರಾಶಿ, ಪರಾಕ್ರಮದ ಹಾದಿ ಇವರದ್ದು. ಸಿಂಹರಾಶಿಯವರು ಇಂದು ನೀವು ಎಲ್ಲೇ ಹೋದರೂ ಗಮನ ಸೆಳೆಯುವಿರಿ. ರಾಜಕೀಯ ಅಥವಾ ಸಾರ್ವಜನಿಕ ರಂಗದಲ್ಲಿರುವವರಿಗೆ ಇದು ಸುವರ್ಣ ಅವಕಾಶದ ದಿನ. ಆಸ್ತಿ, ಹೊಸ ಜಾಗ ಅಥವಾ ವಾಹನ ಖರೀದಿಗೆ ಮುಹೂರ್ತ ಕೂಡಿರಬರಲಿದೆ. ಪ್ರೀತಿ ಪ್ರೇಮಿಗಳ ನಡುವೆ ಇದ್ದ ಮೌನ ಮುರಿದು ಪ್ರೀತಿ ಚಿಗುರಲಿದೆ. ಇದಕ್ಕೆ ಪರಿಹಾರ ಆದಿತ್ಯ ಹೃದಯದ ಸ್ತೋತ್ರ ಪಠಿಸಿ. ಇನ್ನು ಕನ್ಯಾ ರಾಶಿ, ವಿವರಗಳತ್ತ ಗಮನ. ಸಣ್ಣ ಪುಟ್ಟ ಕೆಲಸಗಳಲ್ಲೂ ನೀವು ನಿಖರತೆಯನ್ನು ಬಳಸುವಿರಿ. ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಬಿಡುವಿಲ್ಲದೆ ಕೆಲಸವಿರುತ್ತದೆ. ಸಂಬಂಧಿಕರೊಬ್ಬರಿದ್ದರೆ ಅನಿರೀಕ್ಷಿತ ಉಡುಗೊರೆ ದೊರೆಯಲಿದೆ. ಆರೋಗ್ಯ, ಕಣ್ಣಿನ ಉರಿ ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಇದಕ್ಕೆ ಪರಿಹಾರ ಗಣಪತಿಗೆ 21 ಗರಿಕೆ ಅರ್ಪಿಸಿ. ಇನ್ನು ತುಲಾರಾಶಿ, ಸಮನ್ವಯತೆಯ. ನೀವು ನ್ಯಾಯದ ಪರವಾಗಿ ನಿಲ್ಲುವಿರಿ. ಕೋರ್ಟ್ ವ್ಯವಹಾರಗಳಲ್ಲಿ ಇಂದು ನಿಮಗೆ ಅನುಕೂಲಕರ ವಾತಾವರಣವಿರುತ್ತದೆ. ಇನ್ನು ಹೊಸ ಉದ್ಯೋಗದ ಆಫರ್ ಬರುವ ಸಾಧ್ಯತೆ ಇದೆ. ಖರ್ಚು, ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚಿನ ಹಣ ವಿನಿಯೋಗಿಸುವಿರಿ. ಇದಕ್ಕೆ ಪರಿಹಾರ ಲಲಿತ ಸಹಸ್ರನಾಮ ಪಠಿಸಿ. ಇನ್ನು ವೃಶ್ಚಿಕ ರಾಶಿ, ಆಂತರಿಕ ಶಕ್ತಿ ಇವರದ್ದು. ವೃಶ್ಚಿಕ ರಾಶಿಯವರದ್ದೇ. ಇಂದು ನೀವು ಬಹಳ ರಹಸ್ಯವಾಗಿ ಕೆಲಸ ಮಾಡುವಿರಿ. ನಿಮ್ಮ ಯೋಜನೆಗಳು ಯಾರಿಗೂ ತಿಳಿಯದಂತೆ ಗುರಿ ತಲುಪುವಿರಿ. ವ್ಯಾಪಾರ, ರಿಯಲ್ ಎಸ್ಟೇಟ್ ಅಥವಾ ಮಣ್ಣಿನ ಕೆಲಸ ಮಾಡುವವರಿಗೆ ಭಾರಿ ಲಾಭ. ಆರೋಗ್ಯ, ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯಗಳಿದ್ದರೂ ವೈದ್ಯರನ್ನು ಸಂಪರ್ಕಿಸಿ. ಇದಕ್ಕೆ ಪರಿಹಾರ ಹನುಮಾನ ಚಾಲಿಸ 3 ಬಾರಿ ಪಠಿಸಿ. ಇನ್ನು ಧನುಸ್ಸು ರಾಶಿ, ಧರ್ಮ ಮತ್ತು ಜ್ಞಾನ ಇವರದ್ದು ಆಗಿರುತ್ತದೆ. ಗುರು ಬಲವಿದ್ದರೂ ಶನಿ ಪ್ರಭಾವ ಸ್ವಲ್ಪ ಇರುವುದರಿಂದ ಕೆಲಸಗಳು ಸ್ವಲ್ಪ ನಿಧಾನವಾಗಬಹುದು. ಆಧ್ಯಾತ್ಮ, ಇಂದು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಿರಿ. ಕುಟುಂಬ, ಮಕ್ಕಳ ನಡವಳಿಕೆಯಿಂದ ಮನಸ್ಸಿಗೆ ಸ್ವಲ್ಪ ಬೇಸರವಾಗಬಹುದು. ತಾಳ್ಮೆ ಇರಲಿ. ಇದಕ್ಕೆ ಪರಿಹಾರ ಗುರುವಾರ ಮಠಕ್ಕೆ ಕಡಲೆಬೇಳೆ ದಾನ ಮಾಡಿ. ಇದಕ್ಕೆ ನಿಮಗೆ ತುಂಬ ಫಲ ಸಿಗುತ್ತದೆ. ಮಕರ ರಾಶಿ, ಕರ್ತವ್ಯ ನಿಷ್ಠೆ ಇವರದ್ದೇ ಆಗಿರುತ್ತದೆ. ಅದೇ ಮಕರ ರಾಶಿ.
ಮಕರ ರಾಶಿಯವರು ಇಂದು ತಮ್ಮ ಶ್ರಮಕ್ಕೆ ತಕ್ಕ ಮುನ್ನಡೆ ಪಡೆಯುತ್ತಾರೆ. ಕೆಲಸವೇ ದೇವರೆಂದು ನಂಬಿ ಮುನ್ನಡೆಯಿರಿ. ಆರ್ಥಿಕ ಹಣದ ಮೂಲಗಳು ಹೆಚ್ಚಾಗಲಿವೆ. ಸೈಡ್ ಬಿಸ್ನೆಸ್ ಆರಂಭಿಸಲು ಪ್ಲಾನ್ ಮಾಡುವಿರಿ. ಮನಸ್ಸು ಸಂಜೆ ವೇಳೆ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಸುದ್ದಿ ಕೇಳುವಿರಿ. ಇದಕ್ಕೆ ಪರಿಹಾರ ಶಿವಲಿಂಗಕ್ಕೆ ಎಳ್ಳೆಣ್ಣೆ ಹಚ್ಚಿ ಅಭಿಷೇಕ ಮಾಡಿ. ನಿಮಗೆ ಒಳ್ಳೆಯದಾಗುವುದು ಖಂಡಿತ ಈ ದಿನ. ಇನ್ನು ಕುಂಭರಾಶಿ. ಸೂರ್ಯ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಚೈತನ್ಯದಾಯಕವಾಗಿರುತ್ತೀರಿ. ಸಮಾಜ ಸೇವೆಯಲ್ಲಿ ಆಸಕ್ತಿ ಮೂಡಲಿದೆ. ಕಲಾಕ್ಷೇತ್ರ, ಸಿನಿಮಾ, ನಾಟಕ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ವೇದಿಕೆ ಸಿಗಲಿದೆ. ಜಾಗ್ರತೆ. ಆಹಾರದ ವಿಚಾರದಲ್ಲಿ ಶಿಸ್ತು ಪಾಲಿಸಿ. ಹೊರಗಿನ ಆಹಾರ ಸೇವಿಸಬೇಡಿ. ಪರಿಹಾರ ಶನಿದೇವನಿಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಇನ್ನು ಮೀನರಾಶಿ. ದೂರದೃಷ್ಟಿ ಇವರದ್ದು. ಇಂದು ನೀವು ಹೂಡಿಕೆಗೆ ಮಾಡುವ ಬಹಳ ಜಾಗರೂಕರಾಗಿರಬೇಕು. ತರಾತುರಿಯಲ್ಲಿ ನಿರ್ಧಾರ ಬೇಡ. ವಿಶೇಷ. ಹಳೆಯ ಮಿತ್ರನೊಬ್ಬ ನಿಮ್ಮನ್ನು ಭೇಟಿಯಾಗಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವವರು. ಸಂಗಾತಿ. ಪತ್ನಿ ಅಥವಾ ಪತಿಯ ಕಡೆಯಿಂದ ಆರ್ಥಿಕ ಸಹಾಯ ದೊರೆಯಲಿದೆ. ಇದಕ್ಕೆ ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಶ್ರೇಷ್ಠಕರವಾಗಿರುತ್ತದೆ. ಇಂದಿನ ವಿಶೇಷದಲ್ಲಿ ಶುಭ ವರ್ಣ ಕೆಂಪು ಮತ್ತು ಕೇಸರಿ. ಮಂಗಳವಾರದ ವಿಶೇಷವಾಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 9:15ರಿಂದ 10:45ರವರೆಗೆ ಶುಭ ದಿನವಾಗಿರುತ್ತದೆ. ವರ್ಜಿಸಬೇಕಾದ ಸಮಯ ರಾಹುಕಾಲ ಮಧ್ಯಾಹ್ನ 3ರಿಂದ 4:30ರವರೆಗೆ ಇರುತ್ತದೆ. ಯಾವುದೇ ಹೊಸ ಕೆಲಸ ಬೇಡ ಈ ಸಮಯದಲ್ಲಿ. ನಿಮಗೆ ಈ ಮಾಹಿತಿ ಇಷ್ಟವಾಯಿತೆ ಅಥವಾ ನಿಮ್ಮ ಜನ್ಮ ಕುಂಡಲಿಯ ಬಗ್ಗೆ ಏನಾದರೂ ವಿಶೇಷವಾಗಿ ತಿಳಿಯಬೇಕೆ ತಿಳಿಸಿ. ನಾನು ನಿಮಗೆ ನಮ್ಮ ಚಾನಲಲ್ಲಿ ತಿಳಿಸುತ್ತೇವೆ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಪ್ರತಿನಿತ್ಯದ ಭವಿಷ್ಯಕ್ಕಾಗಿ DTV ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಸರ್ವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.